ಪ್ರಿಯ ವಿದ್ಯಾರ್ಥಿಗಳೇ, UUCMS ಪೋರ್ಟಲ್ನಲ್ಲಿ ಪರೀಕ್ಷಾ ಶುಲ್ಕವನ್ನು ಪಾವತಿಸುವಾಗ UPI, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹಣ ಪಾವತಿಸಿದಾಗ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಕಡಿತಗೊಂಡಿದೆ. ಆದರೂ UUCMS ಪೋರ್ಟಲ್ನಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡಿದಾಗ ಇನ್ನೂ ಪೇ ಫೀಸ್ ಬಟನ್ ತೋರಿಸುತ್ತಿದೆಯೇ? ಆತಂಕ ಪಡಬೇಡಿ. ಈ ವಿಡಿಯೋದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಗೂಗಲ್ ಕ್ರೋಮಲ್ಲಿ UUCMS ಎಂದು ಟೈಪ್ ಮಾಡಿ UUCMS ಲಾಗಿನ್ ಪೋರ್ಟಲ್ಗೆ ಲಾಗಿನ್ ಆಗಿ. ಲಾಗಿನ್ ಪೋರ್ಟಲಲ್ಲಿ ಸ್ಟೂಡೆಂಟ್ ಎಂದು ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ನಮೂದಿಸಬೇಕಾಗುತ್ತೆ. ಯೂಸರ್ ನೇಮ್ U11 ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ DD-MM-YYYY ಎಂಬುದಾಗಿ ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ನ ನೀವು ಕೊಟ್ಟು ಎಂಟರ್ ಕ್ಯಾಪ್ಚಾ ಎಂದು ಕೊಡಿ. ಅದರಲ್ಲಿ ಏನು ನಂಬರ್ ಸಿಗುತ್ತೆ ಅದನ್ನು ಕೊಟ್ಟು ಲಾಗಿನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಪೋರ್ಟಲ್ ಡ್ಯಾಶ್ಬೋರ್ಡ್ನಲ್ಲಿ ಎಕ್ಸಾಮ್ ಮೆನು ಕ್ಲಿಕ್ ಮಾಡಿ ಎಕ್ಸಾಮ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದಾಗ ಈ ಒಂದು ಎಕ್ಸಾಮ್ ಫೀಸ್ ಪೇಮೆಂಟ್ ಆಗಿದ್ರೂ ಕೂಡ ನಿಮ್ಮ ಎಕ್ಸಾಮ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದಾಗ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಎಂಬುದಾಗಿ ಮೆಸೇಜ್ ತೋರಿಸ್ತಿದೆ ಅಂದರೆ ನಿಮ್ಮ ಅಮೌಂಟ್ ಕರೆಕ್ಟಾಗಿ ಟ್ರಾನ್ಸಾಕ್ಟ್ ಆಗಿಲ್ಲ. ಆ ರೀತಿ ಇದ್ದಾಗ ನೀವು ಎಕ್ಸಾಮ್ಗೆ ಹೋಗಿ ಸ್ಟೂಡೆಂಟ್ ಫೀ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ ಆ ಒಂದು ಪೇಜ್ಗೆ ಹೋದಾಗ ನೀವು ಯಾವಾಗ ಫೀಸ್ ಪೇಮೆಂಟ್ ಮಾಡಿರ್ತೀರ ಮತ್ತು ಆ ಡೇಟ್ನ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ನಿಮಗೆ ಪೇಜ್ ವೈಸ್ ಸ್ಕ್ರಾಲ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೆಲವು ಆ್ಯಕ್ಷನ್ ಕಾಲಮಲ್ಲಿ ಬಟನ್ಸ್ಗಳಿರುತ್ತೆ. ಪ್ರತಿ ಒಂದು ಬಟನ್ನ ನೀವು ಕ್ಲಿಕ್ ಮಾಡಿಕೊಂಡು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದ್ಸರಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಕೊಟ್ಟಾಗ ನೋ ಡೇಟಾ ಫೌಂಡ್ ಅಂತ ಬರುತ್ತೆ. ಪ್ರತಿ ಬಟನ್ನ ನೀವು ಕ್ಲಿಕ್ ಮಾಡಿಕೊಳ್ಳಬೇಕು. ಅದರಲ್ಲಿ ಏನು ಮೆಸೇಜ್ ಬರುತ್ತೆ ಅದನ್ನು ಓದಿಕೊಂಡು ಓಕೆ ಅಂತ ಕೊಡಬೇಕು. ಈ ರೀತಿ ತುಂಬ ಸಾರಿ ನಿಮ್ಮ ಪೇಮೆಂಟ್ ಆ್ಯಕ್ಷನ್ನಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊತಾ ಬನ್ನಿ. ಪ್ರತಿ ಪೇಜಲ್ಲೂ ಕೂಡ ಯಾವುದಾದ್ರೂ ಒಂದು ಬಟನ್ನಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ನ ನೀವು ಕ್ಲಿಕ್ ಮಾಡಿದಾಗ ಸಕ್ಸಸ್ ಎಂಬುವ ಮೆಸೇಜ್ ತೋರಿಸುತ್ತದೆ. ಅಲ್ಲಿಗೆ ನಿಮ್ಮ ಪ್ರೊಸೀಜರ್ನ ಸ್ಟಾಪ್ ಮಾಡಿ. ನೋಡಿ, ಈ ರೀತಿ ಸಕ್ಸಸ್ ಎಂಬುದಾಗಿ ತೋರಿಸುತ್ತೆ. ಓಕೆ ಅಂತ ಕೊಡಿ. ಮತ್ತೆ ನೀವು ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಅಪ್ಲಿಕೇಶನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಎಕ್ಸಾಮ್ ನೋಟಿಫಿಕೇಷನ್ ಕಾಲಮ್ನಲ್ಲಿ ವ್ಯೂ ಅಪ್ಲಿಕೇಶನ್ ಎಂಬುದಾಗಿ ತೋರಿಸುತ್ತದೆ. ಅದನ್ನು ನೀವು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಪೇ ಫೀಸ್ ಆಪ್ಷನ್ನ ಬದಲು ಪ್ರಿಂಟ್ ಆಪ್ಷನ್ ಬಂದಿರುತ್ತದೆ. ಸೊ ದಟ್ ಈ ರೀತಿ ನಿಮ್ಮ ಅಮೌಂಟ್ ಇನಿಷಿಯೇಟ್ ಆಗಿ ಟ್ರಾನ್ಸಾಕ್ಟ್ ಆಗಿರುತ್ತದೆ.